ಲಾಸ್ಟ್ ಒನ್. ವಾಟ್ಸ್ ಇನ್ ಯೋರ್ ಬ್ಯಾಗ್? ಈಗ ಬ್ಯಾಗ್ ಡಿಗ್ ಮಾಡುವಂತ ಸಮಯ. ನಿಮ್ಮ ಬ್ಯಾಗ್ ಇಲ್ಲಿ ಸೀಕ್ರೆಟ್ ಬ್ಯಾಗ್ ಅಲ್ಲ. ಓಕೆ. ಯಾಕಂದ್ರೆ ತುಂಬಾ ಈಸಿ ಎಲ್ಲ ಇಟ್ಕೊಂಡು ಒಂದ್ ಕೈಯಲ್ಲಿ ಹಾಕೊಳಕ್ಕಾಗಲ್ಲ. ಸೊ ನೋಡಿ, ನೀವೇನ್ ತಗೋತೀರಾ? ನೀವೇ ತೆಕ್ಕೊಟ್ಬಿಡಿ, ನಾವು ಹಂಗೆ ತಗೊಂಡೋಗ್ಬಿಡ್ತೀವಿ. ಈಗ ಹೌದು, ಸಿಂಗರ್ಸ್ಗಳು ಅವ್ರ ಬ್ಯಾಗಲ್ಲಿ ಏನೇನ್ ಕ್ಯಾರಿ ಮಾಡ್ತಾರೆ ಅಂತ ಎಲ್ಲರಿಗೂ ಕುತೂಹಲ ಇರುತ್ತೆ. ಸೊ ಆ ಕುತೂಹಲನ ಇವಾಗ ನಾವು ನೀರ್ ಬಾಟಲ್ ಇಟ್ಕೊಂಡಿಲ್ಲ ನಾನು. ಯಾವ ಸೀನಿಯರ್ ಸಿಂಗರ್ ನೋಡಿ? ಸೀರಿಯಸ್ಲಿ? ನಾನು ಯಾಕಂದ್ರೆ ಐ ಡೋಂಟ್ ಡ್ರಿಂಕ್ ಅ ಲಾಟ್ ಆಫ್ ವಾಟರ್. ಸೊ ಅದು ಒಳ್ಳೆ ಅಭ್ಯಾಸ ಇಲ್ಲ ನಂಗಿದು. ಓ, ಆಯ್ತು. ಹಾಟ್ ವಾಟರು, ಕಷಾಯ ಎಲ್ಲ ತಗೊಂಡಿರ್ತೀರೋ ಏನ್ ಕತೆ ಅನ್ಕೊಂಡು. ಕಾಫಿ ಕುಡಿತೀರಾ ಜಾಸ್ತಿ? ಅದನ್ನಾದ್ರು ಕ್ಯಾರಿ ಮಾಡ್ತೀರಾ? ಅದನ್ನು ಕ್ಯಾರಿ ಮಾಡಲ್ಲ. ಇವಾಗ ನೋಡಿ, ನೀವು ಕೊಟ್ರಲ್ಲ ಇವಾಗ ನಮ್ಗೆ. ಅದೇ ಹೋಗಿದ್ ಕಡೆ ಕೊಡ್ತಾರೆ ಅಂತ ನೀವು ಕಾನ್ಫಿಡೆನ್ಸ್ ಮೇಲೆ ಹೋಗ್ತೀರಾ? ಅಷ್ಟೇ ಅಪ್ಪ, ಸಿಂಪಲ್. ಇದು ಮಸ್ಟ್ ಅಂಡ್ ಶುಡ್. ಇದು ಲ್ಯೂಲಿಯೋ ಮಾಲ್ ಅಲ್ಲಿ ಈ ಗೇಮಿಂಗ್, ಯಾಕಂದ್ರೆ ನಾನ್ ಜಾಸ್ತಿ ಹೋಗ್ತಿರ್ತೀನಿ ಬೌಲಿಂಗ್ ಅಂತ ಎಲ್ಲ. ಸೊ ಕ್ರೇಜ್ ಇದೆ ಅದು ಹಾಗಾದ್ರೆ. ಸೊ ಅದಕ್ಕೆ ಇದು ಬೇಕಾಗತ್ತೆ ಫಿಲ್ ಮಾಡಕ್ಕೆ. ಆಯ್ತಾ? ಇಷ್ಟೇ ಚಿಕ್ಕ ಬ್ಯಾಗ್ ಅನ್ನ ಕ್ಯಾರಿ ಮಾಡೋದು ಶೂಟಿಂಗಿಗೂ? ಇಲ್ಲ, ಶೂಟಿಂಗ್ಗೆ ಫುಲ್ ಇದು ಟ್ರಾಲಿ ಬ್ಯಾಗ್ ಎತ್ಕೊಂಡು. ಓಕೆ ಓಕೆ. ಇಲ್ಲಿ ಯಾಕಂದ್ರೆ ಬಟ್ಟೆ ಗಿಟ್ಟೆ, ಚಪ್ಲಿ ಗಿಪ್ಲಿ ಪ್ರತಿಯೊಂದು ಕ್ಯಾರಿ ಮಾಡ್ತೀರಾ? ಓಕೆ. ಅದು ಈಸಿ. ನಮ್ದು ಮತ್ತೆ ಇದೊಂದು ಪರ್ಸ್ ಇದೆ. ಅದೇನಿದೆ ನೋಡಿ? ನಾವಂಗಿಲ್ಲ, ಬೇರೆ ಪರ್ಸ್ ಮಾಡಿಲ್ಲ. ಏನು? ಅಯ್ಯೋ ಬಾಲಿಗೆ ಹೋಗಿದ್ ಕರೆನ್ಸಿ ಇದೆ. ಆಯ್ತಾ? ಬಿಟ್ರೆ ಒಂದು ಕಾರ್ಡ್ಸ್ ಇದೆ, ನಮ್ಮ ತಂದೆಯವ್ರ ಫೋಟೋ ಇದೆ, DL ಇದೆ. ಸೊ ಎಲ್ಲ ಇಂಪಾರ್ಟೆಂಟ್ ಈ ಪರ್ಸನ್ ಇದೆ, ಕದಿಬಹುದು. ಬಾಲಿ ಕದಿಬಹುದು. ಹೂನಾ ನೋಡಿ, ಈ ಕಾಸಿನ ಇಟ್ಕೊಂಡು ಅದ್ ಏನ್ ಮಾಡ್ತೀರ? ಇದಲ್ಲ ಅಲ್ಲಿ ಕಾರ್ಡ್ ಇದಾವಲ್ಲ, ಅದನ್ನ ಹೇಳಿದ್ದು. ಅದ್ರಿಂದ ಎಲ್ಲ ತಗೋದು. ಅದ್ ಬಿಟ್ರೆ ವೆಟ್ ವೈಪ್ಸ್ ಇದೆ. ಓಕೆ, ಮಸ್ಟ್ ಅಂಡ್ ಶುಡ್ ಇದನ್ನು ಕೂಡ. ಸ್ಯಾನಿಟೈಸರ್ ಇದೆ. ಓಕೆ. ನಂದು ವೆರಿ ಮೆಸಿ ಪರ್ಸನ್. ಆಯ್ತಾ? ಓ, ಎಲ್ಲ ಫುಲ್ ತುರುಕ್ತೀರಾ ನೀವು? ನಮ್ಮಂಗೆ, ನಾವು ಹಂಗೇನೆ. ಒಂದು ಸ್ಕ್ರಂಚಿ ಇದೆ. ಎಸ್. ನಾನು ಜಾಸ್ತಿ ಪರ್ಫ್ಯೂಮ್ಸ್ ಕ್ಯಾರಿ ಮಾಡ್ತೀನಿ. ಇದೊಂದು ಪರ್ಫ್ಯೂಮ್ ಇದೆ. ಆಮೇಲೆ ಅದರಲ್ಲೂ ಬ್ರ್ಯಾಂಡ್ಸ್ ಸಪ್ರೇಟ್ ಬೇರೆ ಏನಾದ್ರು ಇದೆ ಅಥವಾ ಒಂದೇನಾ? ಇಲ್ಲ, ಇದು ಬ್ರ್ಯಾಂಡ್ ಇದೆ. ಇದು ಡೇವಿಡ್ ಆಫ್ ಇದು. ಮತ್ತೆ ಇದು ಯಾವ್ದೋ ಗೊತ್ತಿಲ್ಲ. ಏರ್ಪೋರ್ಟ್ ಅಲ್ಲಿ ತಗೊಂಡಿದ್ದು ಇದೆರಡು. ಯಾಕಂದ್ರೆ ನಾನು ಸ್ವಲ್ಪ ತುಂಬಾ ಸ್ವೆಟ್ ಆಗಿ, ಸೊ ಎವ್ರಿ ಟೈಮ್ ಘಮ 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 ಅಂತ ಇರ್ಬೇಕು ಅಂತ. ಬಿಟ್ರೆ ಚಾರ್ಜರ್ ಇದೆ. ಎಸ್. ಬಿಟ್ರೆ ಏನೋ ಸ್ಪೂನ್ ಎಲ್ಲ ಇದೆ, ಆದ್ರೆ ಏನಕ್ಕೆ ಅಂತಾನೂ ಗೊತ್ತಿಲ್ಲ. ಕ್ಲಿಪ್ ಇದೆ. ಎರಡನೇ ಕ್ಲಿಪ್ಪು. ಲಿಪ್ಸ್ಟಿಕ್ ಇದೆ. ಆಫ್ ಕೋರ್ಸ್ ಕ್ಯಾರಿ ಮಾಡಲೇಬೇಕು. ಟಚಪ್ಪು, ಲಿಪ್ ಪೆನ್ಸಿಲ್, ಲಿಪ್ಸ್ಟಿಕ್ಸ್. ಓಕೆ. ಲಿಪ್ಸ್ಟಿಕ್ಸ್ ಅಲ್ಲಿ ಫೇವ್ರೆಟ್ ಯಾವ್ದು ಇರೋದು ನಿಮ್ದು? ಜಾಸ್ತಿ ಯೂಸ್ ಮಾಡೋದು ಯಾವ್ದು? ನಾನು ಆಕ್ಚುಲಿ ಲಿಪ್ಸ್ಟಿಕ್ಗಿಂತ ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಬೆಸ್ಟ್ ಅಂತನಾ? ಅಂದ್ರೆ ಅದು ಲಿಪ್ಸ್ಟಿಕ್ ಅಂತ ನಾನು ನಾಟ್ ಜಾಸ್ತಿ ಇಂಟು ಏನಂತೀರ ಮೇಕಪ್. ಅಂದ್ರೆ ತುಂಬಾ ನೀಡ್ ಇದ್ರೆ ಮಾತ್ರ ಮೇಕಪ್ ಮಾಡ್ಕೊಳ್ಳೇಬೇಕಾಗುತ್ತೆ. ಶೋಸ್ ಅಂತ ಎಲ್ಲ ಮೇಕಪ್ ಮಾಡಿ. ಶೋಸ್ ಮೇಕಪ್ ಮಾಡ್ತೀರಾ? ನಾನು ಮಾಡ್ಕೋತೀನಿ. ಆ ಟೈಮಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಬಟ್ ಬೇರೆ ಕಡೆ ಹೋಗ್ಬೇಕಂದ್ರೆ ಸ್ವಲ್ಪ ಅಷ್ಟೊಂದು ಏನು ಇಂಟ್ರೆಸ್ಟ್ ಇಲ್ಲ. ಬಟ್ ಲಿಪ್ಸ್ಟಿಕ್ ಅಂತ ಹೇಳಿದ್ನಲ್ಲ, ನಾನು ಇವಾಗ ರೀಸೆಂಟ್ ಆಗಿ ಒಂದು ಯಾವುದೋ ಬ್ರ್ಯಾಂಡೆಡ್ ಲಿಪ್ಸ್ಟಿಕ್ ತಗೊಂಡೆ, ಫೆಂಟಿ ಬ್ಯೂಟಿ ಅಂತ. ಸೊ ಅದು ತುಂಬಾ ಸಕ್ಕತ್ತಾಗಿದೆ. ಓಕೆ. ಸಿಂಗರ್ ಬಂದ್ಮೇಲೆ ಹಾಡು ಹೇಳಿಸ್ತಾರೆ ನಾವು ಕಳ್ಸಕ್ಕಾಗಲ್ಲ. ಸೊ ನಮ್ಮ ಫೇವ್ರೇಟ್ ಸಾಂಗ್ ಆಗಿರುವಂತಹ ಮೀಟ್ ಮಾಡೋಣ, ಡೇಟ್ ಮಾಡೋಣ, ಎಲ್ಲ ಹುಡುಗರು ಕಾಯ್ತಿರ್ತಾರೆ. ಸೊ ಒಂದೇ ಒಂದ್ಸತಿ 2 ಲೈನ್ ನಮಗೋಸ್ಕರ. ಅಪ್ಪ ಯಾಕೋ ವಯಸ್ಸಾಯ್ತು ಮದ್ವೆ ಆಗು ಅಂತಾರೆ, ಮೀಟ್ ಮಾಡೋಣ. ಅಜ್ಜಿ ಯಾಕೋ ಸಾಯಕ್ ಮುಂಚೆ ಮಗುನ ಕೇಳ್ತಾರೆ, ಮೀಟ್ ಮಾಡೋಣ. ನೆಂಟ್ರ ಮದುವೆ ಊಟ ಯಾವಾಗ ಅಂತಾರೆ, ಫ್ರೆಂಡ್ಸ್ ಎಲ್ಲ ಎಣ್ಣೆ ಪಾರ್ಟಿ ಕೊಡ್ಸ ಅಂತಾರೆ. ಏನ್ ಮಾಡೋಣ ಹೇಳು, ಏನ್ ಮಾಡೋಣ? ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ, ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ. ಸೂಪರ್. ನೆಕ್ಸ್ಟ್ ಇನ್ನೊಂದು ಸಾಂಗ್ ಹಿಟ್ ಆಗಿದೆ, ಕ್ರಾಂತಿ ಮೂವಿ ಕೂಡ, ಅದ್ರದ್ದು ಒಂದು ಹಾಡು ಹೇಳ್ಬಿಡಿ ಪ್ಲೀಸ್.
ನನ್ನ ಪೋರ್ಷನ್ ಹಾಡ್ಲಾ? Yeah. ಓಕೆ. ನಿಮ್ಮನ್ನು ಹುಡಕ ಬಂದನೆ ಬಾಬಾ, ನನ್ನ ಶಿಷ್ಟರು ಬಾಯ್ ಫ್ರೆಂಡ್ ನೀಬಾ, ಯಾಕ ಇಟ್ಕಂತೀರಿ ಯಾಕ ನಿಂತ್ಕೊಂಡ್ರಿ, ಕಿಸ್ ಕೊಟ್ರಿ ಒಂದು ಸರ್ತಿ ಟೈಕೆ ಪುಷ್ಪಾವತಿ ಎಸ್, ಇನ್ನೂ ಒಂದು ಸಾಂಗ್ ಮೂರಕ್ಕೆ ಮುಕ್ತಾಯ ಮಾಡ್ಬಿಡೋಣ. ಇನ್ನೂ ಒಂದು ಸಾಂಗ್ ಯಾವ್ದಾದ್ರು ಫೇವ್ರೆಟ್, ನಿಮ್ಮ ಫೇವ್ರೆಟ್? ನನ್ನ ಫೇವ್ರೆಟ್ ಯಾವ ಹಾಡು ನನ್ನ ಭಾವಗೀತೆ ಹಾಡು. ಇಷ್ಟು ಕಾಲ ಒಟ್ಟಿಗಿತ್ತು, ಎಷ್ಟು ಬೆರೆತರು, ಅರಿತೆವೇನೋ ನಾವು ನಮ್ಮ ಅಂತರಾಳ. ಇಷ್ಟು ಕಾಲ ಒಟ್ಟಿಗಿತ್ತು, ಎಷ್ಟು ಬೆರೆತರು, ಅರಿತೆವೇನೋ ನಾವು ನಮ್ಮ ಇಷ್ಟ ಮುಗಿಸ್ಬಿಟ್ರಾ? ಕೇಳ್ತಿದ್ರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ, ಅಷ್ಟು ಸ್ವೀಟ್ ಆಗಿದೆ ನಿಮ್ಮ ವಾಯ್ಸು. ಸೂಪರ್ ಆಗಿ ಹಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಎಸ್, ಇನ್ನೊಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಭಾವಗೀತೆಗಳು ಇಷ್ಟಪಡ್ತೀರೋ ಅಥವಾ ಸಿನಿಮಾ ಹಾಡುಗಳನ್ನ ಇಷ್ಟಪಡ್ತೀರೋ ಹಾಡಕ್ಕೆ? ಅಂದ್ರೆ ಪರ್ಸನಲ್ ಚಾಯ್ಸ್ ಭಾವಗೀತೆಗಳಾಗಿರುತ್ತೆ, ಪ್ರೊಫೆಷನಲ್ ಚಾಯ್ಸ್ ಸಿನಿಮಾ ಗೀತೆಗಳು. ಸೂಪರ್. ಎಸ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಬಂದು ಕುತ್ಕೊಂಡು ಚೆನ್ನಾಗಿ ಮಾತಾಡಿದ್ರಿ, ಹರಟೆ ಹೊಡೋದ್ವಿ, ನಮಗೆ ಟೈಮ್ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಸೋ ಸ್ವೀಟ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಎಸ್, ತುಂಬಾ ಚೆನ್ನಾಗಿ ನಡೆಸ್ಕೊಡ್ರಿ. ಥ್ಯಾಂಕ್ ಯು. ರೌಂಡ್ಸ್ ಎಲ್ಲ ಸಖತ್ ಇಷ್ಟ ಆಯ್ತು, ತುಂಬಾ ಡಿಫ್ರೆಂಟ್ ಆಗಿತ್ತು ಇಂಟರ್ವ್ಯೂ. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ನಿಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬಾ ಖುಷಿ ಆಯ್ತು ಇಲ್ಲಿ ಬಂದು. ಶ್ರೇಯಾ ಅವರು ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು. ಆ್ಯಂಡ್ ಶೋರ್ ಅವರು ಇನ್ನು ಮುಂದೆ ಇನ್ನೂ ದೊಡ್ಡ ಆಂಕರ್ ಆಗಿ ನಿಮ್ಮೆಲ್ಲರ ಮುಂದೆ ಬರ್ತಾರೆ. ಆ್ಯಂಡ್ ನೋಡೋಕ್ಕೂ ತುಂಬಾ ಚೆನ್ನಾಗಿದ್ದಾರೆ, ಆಕ್ಟಿಂಗು ಮಾಡ್ಬೋದು ಅವರು. ಸೊ ತುಂಬಾ ಖುಷಿ ಆಯ್ತು. ಆ್ಯಂಡ್ ಈ ಇಂಟರ್ವ್ಯೂ ಫಾರ್ಮ್ಯಾಟ್ ತುಂಬಾ ಮಜಾ ಆಯ್ತು, ಎಲ್ಲೂ ಬೋರ್ ಆಗಲಿಲ್ಲ ನನಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫ್ಯಾನ್ಸಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾಕೆಂದ್ರೆ ಎಷ್ಟೊಂದ್ ಕಡೆ ಆಬ್ವಿಯಸ್ಲಿ ಸೆಲ್ಫಿ ಕೇಳಕ್ ಬಂದಿರ್ತಾರೆ, ಕೆಲವೊಂದ್ ಕಡೆ ಕೊಡಕ್ ಆಗಿರಲ್ಲ. ಸೊ ಅಂತವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಸಪೋರ್ಟ್ ಏನಾದ್ರು ಇಲ್ಲಿವರೆಗೂ ಬಂದಿರೋದು. ನೆಕ್ಸ್ಟ್ ಟೈಮ್ ಪಕ್ಕಾ ಸೆಲ್ಫಿ ಕೊಡ್ತೀನಿ, ಇಲ್ಲಾಂದ್ರೆ ಎಲ್ಲರೂ ಹೋಗಿ ರಾಮೇಶ್ವರಂ ಅಲ್ಲಿ ದೋಸೆ ತಿನ್ನೋಣ. ಈ ಚಾನ್ಸ್ ಯಾರು ಮಿಸ್ ಮಾಡಲ್ಲ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀನಿ ಸ್ಟೋರಿ, ರಾಮೇಶ್ವರಂ ಹೋಗೋಣ ಬನ್ನಿ ಅಂತ. ಸೂಪರ್. ನಾನೇ ಕೊಡ್ತೀನಿ. ಯಾ, ಲೈಫಲ್ಲಿ ನೀವು ಯಾರಿಗಾರು ಸಾರಿ ಅಥವಾ ಥ್ಯಾಂಕ್ ಯು ಹೇಳ್ಬೇಕು ಅಂತ ಹೇಳ್ಬೋದು? ಎವ್ರಿಥಿಂಗ್. ಐ ಥಿಂಕ್ ಟು ಮೈ ಪೇರೆಂಟ್ಸ್, ಟು ಮೈ ಫ್ಯಾಮಿಲಿ, thanks for being there. Sorry if something went wrong, but they're family, so they will be okay with it, hopefully. Yeah. So thank everything to my family. Yes, super. Thank you so much. Thanks a lot. Thank you. Thank you.